ಹೇಳ್ಬಿಟ್ಟು ಮತ್ತೆ ಹಿಂಗೇನಿಯ ವಾಪಸ್ ಬಂದ್ಬಿಟ್ಟವಳಲ್ಲ ರೀ. ಸರಿ ಇವಳ ಜೊತೆನೆ ನೆಮ್ಮದಿಗಿರು, ಆರಾಮಾಗಿರು ಅಂತ ಹೇಳ್ಬಿಟ್ಟು ಇದ್ಯಾಕೆ ತಿರುಗೊಳ್ಳೆ ದುರ್ಗೆ ಬಂದಂಗೆ ವಾಪಸ್ ಹಿಂಗೇನಿಯ ಬಡ 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 ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ಯಾ? ನಾನು ನೆಮ್ಮದಿಗಿರಕ್ಕೆ ಬಿಡಕ್ಕಿಲ್ವಾ ನೀನು? ಕೊಟ್ಟು ಮಾತನ್ನ ಉಳಿಸ್ಕ. ನಿನ್ ಪಾಡು ನೀನು ನೆಮ್ಮದಿಗಿರು ಅಂತ ಹೇಳ್ದೆ ತಾನೆ. ಈಗ ನನ್ನ ಪಾಡು ನಾನು ನಿಮ್ಮ ಮಮ್ಮಿ ಜೊತೆ ನೆಮ್ಮದಿಗಿತ್ತೀನಿ, ನಾನು ಎಂಟ್ರ ಜೊತೆ. ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ ಇಲ್ಲಿಗೆ ಹೇಳು ನೀನುವೆ? ಅಯ್ಯೋ 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 ಶಿವನೇ, ನಾನೇ ನಿನ್ನ ಜೊತೆ ಬಂದ್ಬಿಟ್ಟು ಏನು ಸಂಸಾರ ಮಾಡ್ಬಿಟ್ಟು ಕಿತ್ತು ಗುಡ್ಡ ಹಾಕ್ಬೇಕು ಅಂತ ಏನು ಬರಲಿಲ್ಲ ಕಣ್ಲ. ನಾನು ಎರಡು ಹೆಣ್ಮಕ್ಳನ್ನೇ ತಂದ್ಬಿಟ್ಟು ನಿನಗೇನೇ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಯಾಕೆ ಸುಮ್ಮನೆ ಬಂದ್ಬಿಟ್ರಾಯ್ತಲ್ಲ? ಪಾಪ ಆರಾಮಾಗಿರ್ಬೇಕು. ನೀನು ಕೊಟ್ಟಿದ್ಯಾ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ನಾನು ಸಾಕಿ ಅವ್ರನ್ನೆಲ್ಲ ಬೆಳೆಸ್ಕೊಂಡಿರ್ಬೇಕು. ನೀನು ಆರಾಮಾಗಿ ಇವ್ರ ಜೊತೆ ನೆಮ್ಮದಿಗಿತ್ತೀಯ ನೋಡು. ಈ ಮಗ ಬ್ಯಾಡ ಅಂತ ಹೇಳ್ದೆ ನಾನು, ಅದಕ್ಕೆ ಸಾಕ್ಷಿ ಬೇಜಾನ್ ಜನ ಅವರೇ. ನೀನು ಬೇಕು 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 ಅಂತ ಮಗ ಮಾಡ್ಕೊಂಡು ನನ್ನ ಮಗ ನೀನು. ಈಗ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನೀನೇನಾರ ಶಾನೆ ಮಾತಾಡ್ದೆ ಅಂದರೆ ಪೇಪರ್ ತಗೊಂಡು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ ನೋಡು. ಈ ಮಗನ ನೀನೇ ನೋಡ್ಕ. 2 ಮಕ್ಕಳು ನಿನ್ನವೆನ್ನಿಯ. ನಿನ್ನ ಫ್ರೀಯಾಗಿ ಕೊಟ್ಟಿದ್ದೀನಿ, ಜೊತೆಗೆ 2 ಮಕ್ಕಳನ್ನು ಫ್ರೀಯಾಗಿ ಕೊಟ್ಟಿದ್ದೀನಿ ಮಮತಾ. ನೋಡ್ಕೊಂಡು ನೆಮ್ಮದಿಗಿದ್ಬಿಡು, ನನಗೇನು ಬೇಡ. ನಿನ್ನ ಗಂಡ ನನಗೆ ಮಕ್ಕಳನ್ನ ಕೊಟ್ಬಿಟ್ಟು ಓಡ್ಬಿಟ್ಟು ಹೋಗೋಕ್ಕೆ ನಾನು ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಏಯ್ ನೋಡ್ಕ ಗೊತ್ತಾಯ್ತದ ನೋಡ್ಕ. ಬ್ಯಾರೆ ಹೆಂಗಸ್ರು ಥರ ಅಲ್ಲ ನಾನು. ನೀನು ಎಂಡ್ರು ಮಮತಿ ಅನ್ಕೊಬಿಟ್ಟ ಗೊತ್ತಾಗಿದ ತಕ್ಷಣ ಬಿಡಕ್ಕೆ. ನೀನು ಅಂದರೆ ನಿಮ್ಮಪ್ಪ ನಾನು. ಲೇ 2 ಮಕ್ಕಳು ನಾನೇ ನೋಡ್ಕೋಬೇಕು ಅಂತಂದ್ರೆ ಏನೇ ಅರ್ಥ? ನೀನು ನೋಡ್ಕೋಬೇಕು, ನಿನ್ನ ಮಗಳು ತಾನೇನೆ ಅದು. ಯಾಕೆ ನಿನ್ನ ಮಕ್ಕಳಲ್ವಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರಲ್ಲ ಏನು? ಮುಚ್ಕೊಂಡು ಸಾಕಳಯ್ಯ 2 ಮಕ್ಕಳು ಏನು ಸೌದೋಗಿಲ್ಲ ನೀನು. ಸಾಕ ಪಾಪ ನೀನು ಬೇರೆ. ನಿನ್ಗೆ ಏನು ದುಃಖ ಪಡ ಅಂತದ್ದು ಏನಿಲ್ವಲ್ಲ, ನೀನು ಸಾಕತ್ತಿಯಲ್ಲ. 3 ಮಕ್ಕಳನ್ನೇ ಸಾಕಣ ಅಷ್ಟು ಶಕ್ತಿ ಐತಲ್ಲ. ಸಾಕ ನಿನಗೇನು ದೇವ್ರು ಕಡಿಮೆ ಮಾಡೋನು ಹೇಳು? ಫ್ಯಾಕ್ಟ್ರಿಗೆ ಹೋಯ್ತೀಯ, ದುಡಿತೀರಾ? ಸಾಕಳಿ. ನಾನೊಬ್ಳು ಹೆಣ್ಣೈಕ್ಳು ಏನು ಮಾಡಲಿ? ಗಂಡ ಬಿಟ್ಟವನೇ ಅಂತ ಅಂದಿದ ತಕ್ಷಣ ನಾನು ಹೆಂಗೆ ಜೀವನ ಮಾಡಲಿ? ನಾನು ಬಟ್ಟೆ ಗುಟ್ಟಿಸ್ಕೊಂಡು ತಿನ್ನೋದೇನಿಯ ಕಷ್ಟ ಆಯ್ತದೆ ನೋಡು. 2 ಮಕ್ಕಳು ನಿನ್ನವೇನಿಯ. ಪ್ರೀ ಏನು ಮಾಡ್ಕತ್ತೀಯ ಮಾಡ್ಕೊಳ್ಳ, ಬತ್ತಿಯ ಮಂತಕ್ಕೆ ಬಾ. ಇಲ್ಲ ಮಗನ ಏನು ಮಾಡ್ತೀವಿ ನಿನ್ನಿಷ್ಟ. ಏನಾರ ಮಗನ ಅನಾಥಾಶ್ರಮ ಅಲ್ಲಿ ಇಲ್ಲಿ ಸೇರಿಸ್ಬೇಕಂತೆ. ಧರಣಿ ಕುತ್ಕೊಬಿಡ್ತೀನಿ ಪೊಲೀಸ್ ಸ್ಟೇಷನ್ ಮುಂದೆ ಹೋಗ್ಬಿಟ್ಟು. ನೀನೇ ಸಾಕ್ಬೇಕು. ಏನೇಳ? ನೀನೇ ಸಾಕ್ಬೇಕು. ಸಾಕ್ತೀಯ ಮಾಡಿದ್ದುಣ್ಣು ಮಾರಾಯ ನೋಡು. ನಿನಗೆ ಇಲ್ಲಿ ಬಿಟ್ಟು ಜಾಗ ಕೊಡಕ್ಕೆ ನಾವು ರೆಡಿ ಇಲ್ಲ. ಅಂಥದ್ರಾಗೆ ನಮಗೆ ಒಂದು ಮಗನ ಸಾಕೋದೇನಿಯ ಕಷ್ಟ ಆಗೈತೆ. ಅಂಥದ್ರಾಗೆ 2 ಮಕ್ಕಳನ್ನೇ ಸಾಕಕ್ಕೆ ನಮ್ಗಂದೂ ಆಗಕ್ಕಿಲ್ಲ. ನಾವ್ಯಾಕೆ ಸಾಕೊಂಡು ನಾವು ಕುಂತ್ಕೊಂಡ್ರನ? ಎತ್ತೋ ನೀನಲ್ವಾ? ನೀನು ಮಾಡೋ ತಪ್ಪಿಗೆಲ್ಲನ್ವೇ ನಾವು ಹೊಣೆ ಒತ್ಕೊಳಕ್ಕೆ ಹಾಕಿಲ್ಲ. 2 ಮಕ್ಕಳನ್ನು ನಾವೇ ಸಾಕಬೇಕು ಅಂತಂದರೆ ಅದೆಲ್ಲ ಆಗ್ತಿರೋ ಕೆಲಸ. ಮಗಳೇ ನೀನೇನು ಹೇಳ್ತೀಯ? ಇಬ್ಬರು ಜೊತೆಗೆ 3 ಜನ ಹೆಣ್ಮಕ್ಳನ್ನೇ ಸಾಕೊಂಡು ಮನೆಯಾಗಿತ್ತೀಯ. ಇಲ್ಲ ಅಂತಂದರೆ ನಿನ್ನ ಗಂಡನ ಬಿಟ್ಟು ಕಟ್ತೀಯ ನೋಡು. ಇನ್ನೇನು ಮಾಡೋಕ್ಕಾಯ್ತದೆ? ಅವತ್ತು ಗಂಡ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟು ಕೊಟ್ರೆ ನೀನೇ ತಾನೇ. ಅವತ್ತು ಮನೆ ಬೇಕು ಅಂತ ತಗೊಂಡೋಳು ನೀನೇ ತಾನೇ. ಇವತ್ತು ನೀನೇ ಏನೋ ಒಂದು ಹೇಳು. ಮಗನ ಸಾಕತ್ತಿ 2 ಮಗನೂ ಏನು ಮಾಡ್ತೀಯ ನೋಡೆ? ನೀನು 2 ಮಗ ಸಾಕತ್ತೀನಿ ಅನ್ನೋದಾದ್ರೆ ನನಗೇನು ಬೇಜಾರಿಲ್ಲ. ನಿನ್ನ ಗಂಡು ನೀನೇ ಮಡಿಕೊಂಡು ನೀನೇ ಇಕ್ಕ, ನನಗೇನು ಬೇಕಾಗಿಲ್ಲ. ಇವನು ಸವಾಸಕ್ಕೆ ಬರೋದೇ ಇಲ್ಲ. ನನ್ನ ಪಾಡು ನಂದು ಹೆಂಗೋ ಮನೆ ಐತೆ ಒಂದು. ನಮ್ಮ ಮನೆಗೆ ಹೋಗ್ಬಿಟ್ಟು ಉಣ್ಕೊಂಡು ಕೂಲಿನ ನಾಳಿನ ಕೊನೆ ತನಕ ಮಾಡ್ಕೊಂಡು ಜೀವನ ಮಾಡ್ತೀನಿ. ಇಲ್ಲ ನನಗೆ ಬೇಡ ಗಂಡ ಅಂದರೆ ಕಳಿಸು. ಇಲ್ಲಾಂದರೆ ಮಕ್ಳ ಜೊತೆ ಸೇರ್ಕೊಂಡು ಇರಿಸ್ಕ. ನನಗೇನು ಬೇಜಾರಿಲ್ಲಪ್ಪ, ನಾನಂತೂ ಹೋಯ್ತೀನಿ. ಮಮತಾ ನೀನು ಮಾಡಿರೋ ಪಾಪ ಕರ್ಮಕ್ಕೆ, ನೀನು ಮಾಡಿರೋ ಅಲ್ಕ ಕೆಲಸಕ್ಕೆ ನೀನು ಅನ್ಭವಿಸು. ನಾನು ಯಾಕೆ ಅನ್ಭವಿಸ್ಲಿ ನಿನ್ನ ಜೊತೆಗೆ? ನಾನೇ ನಿನ್ನ ಜೊತೆ ಏನು ಪಾರ್ಟ್ನರ್ ಆಗಿದ್ದೀನ? ಶೇರ್ ಪಾರ್ಟ್ನರ್ ಮಾಡ್ಕೊಂಡಿವ್ನ? ನೀನು ಮಾಡಿರೋ ಕರ್ಮಕ್ಕೆಲ್ಲ ನಾನೇ ಹೊಣೆ ಅಂತ ಹೇಳ್ಬಿಟ್ಟು ನಾನೇನೋ ಇದು ಮಾಡೋಕ್ಕೆ? ನಿನ್ನ ದಾರಿ ನಿಂದು, ನನ್ನ ದಾರಿ ನಂದು. ಏನೋ ಅಯ್ಯೋ ಪಾಪ ಅನ್ಕೊಂಡಿದ್ದೆ. ಈಗ ಮನಸ್ಸೇ ಬದಲಾಯಿಸ್ಕೊಂಡಿದ್ದೀನಿ ನಾನು. ನನಗೇನಿಲ್ಲ ನಿನ್ನ ಮಕ್ಕಳನ್ನೆಲ್ಲ ಸಾಕೊಂಡು ಕುಂತ್ಕೊಳ್ಳೋಂಥದ್ದು. ನನ್ನ ಮಗಳನ್ನೇ ಒಂದು ದಿನಕ್ಕೂ ನೋಡಕ್ಕೆ ಬರಲಿಲ್ಲ ನೀನು. ಹೆಣ್ಮಗ ಅಂತ ಹೇಳ್ಬಿಟ್ಟು ಓಡಿ ಹೊಂಟೋಗ್ಬಿಟ್ಟಲ್ಲ. ಹೆಣ್ಮಗ ಬೇಡ ನನಗೆ ಅಂತ ಹೇಳ್ಬಿಟ್ಟು ಇವಾಗ ನಿನಗೆ ಬಂದ್ಬಿಟ್ರೆ ಮಾತ್ರ ತೊಂದರೆ. ಸಾಕಂಗಿದ್ರೆ ಸಾಕ, ಇಲ್ಲರ ಎಲ್ಲನ ಎದ್ದು ಬಿದ್ದು ಆಳು ಬಿದ್ದೋಗು. ನನಗೇನಂತೆ ನಮ್ಮ ಮನೆಗೆ ಮಾತ್ರ ನಾನು ಇರಿಸ್ಕೊಳ್ಳಲ್ಲ. ಕಳ್ಸಮ್ಮ ಈಚೆ ಕಡಿಕೆ. ಇವನು ಕಟ್ಕೊಂಡು ನನಗೇನಾಗಬೇಕು? ಅವ್ನು ನನ್ನ ಮಗಳನ್ನ ಮಾತ್ರ ನೋಡ್ಕೊಳಕ್ಕಿಲ್ಲ. ಈಗ ನೋಡು ಮಮತಾ ಅಂತಾನೆ. ಸರಿ ಮಮತಾ ಅಂತ ಹೇಳಿದ ತಕ್ಷಣ ನಾನು ಏನು ಮಾಡ್ಬೇಕು ನಿನಗೆ? ಏನೆಲ್ಲ ಮಾಡಬೇಕು? ಅಮಾಯಕಿ ಥರ ಕುತ್ಕೊಂಡಿದ್ದೀನಿ ಅಂದ ತಕ್ಷಣ ಅಮಾಯಕಿ ಅಲ್ಲ. ಏನೋ ಜನ 4 ಮಾತಾಡ್ತಾರಲ್ಲ, ಗಂಡ ಅನ್ನೋನು ಒಬ್ನು ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಒದ್ದಾಡ್ದೆ. ನನಗಿನ್ ಜನದ ಬಗ್ಗೆ ಚಿಂತೆ ಇಲ್ಲ ಕಣ್ಲ. ಹೋಗ್ಲಾ ಬೀದಿಗೆ ಬಿದ್ದಿದ್ದು ನನಗೇನದು, ನಾನು ಆರಾಮಾಗಿರ್ತೀನಿ. ಒಳ್ಳೆ ನಿರ್ಧಾರ ತಗೊಂಡೆ ಮಗಳೇ. ಸರಿಯಾಗಿ ಹೇಳಿದ್ಯಾ ಬಿಡೆ, ಮೆಚ್ಕತ್ತೀನಿ ನಿನ್ನ. ಸರಿಯಾಗಿ ಮಾತಾಡಿದ್ಯಾ ನೀನು ಮಾತ್ರ. ಇವನಿಗೆ ಅಳಿ ಅಂದರೆ ಮಾಜಿ ಅಳಿ ಅಂದರೆ ದಯವಿಟ್ಟು ನಿನ್ನ ಹೆಂಡ್ರನ್ನ ನಿನ್ನ ಮಕ್ಕಳನ್ನ ಕರ್ಕೊಂಡು ಇಲ್ಲಿಂದ ದಯವಿಟ್ಟು ತೊಲಗ್ಬೋದು. ಈ ಮನೆಗೆ ಇನ್ನು ಯಾವುದೇ ಕಾರಣಕ್ಕೂ ನಿಮ್ಗಂತೂ ಜಾಗ ಅಂತೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಏನೋ ನನ್ನ ಮಗಳು ಸಂಸಾರ ಸಂದಾಕಿರ್ತದೆ ಅಂತ ಇಷ್ಟೆಲ್ಲ ಒದ್ದಾಡ್ದೆ. ಈಗ ನನ್ನ ಮಗಳು ತಲೆ ಮೇಲೆ ನೀ ಹೊರೆ ಬೀಳ್ತದೆ ಅಂತ ಹೇಳಿದ್ರೆ ನಾನು ಯಾಕೆ ಚಿಂತೆ ಮಾಡ್ಕೊಂಡು ನನ್ನ ಮಗಳು ಜೀವನ ಹಾಳು ಮಾಡಲಿ? ಅಯ್ಯೋ ಎತ್ತು ಬಿಸಾಕು. ಹೋಗ್ತಿರ್ಲ ಎತ್ಕೊಂಡು ನಿನ್ನ ಮಕ್ಕಳನ್ನ ಎತ್ಕೊಂಡು ಹೋಯ್ತಾ ಇರು. ಎಳೆ ಮಕ್ಕಳು ಇನ್ನೂ 4-5 ದಿನದ ಮಕ್ಕಳನ್ನ ಹಿಂಗೆಲ್ಲ ಬೀದಿನಾಗೆಲ್ಲ ಓಡಾಡಿಸ್ಕೊಂಡು ಇದು ಮಾಡ್ತಾ ಇದ್ರೆ ನೀವೇನು ಸಂಸಾರ ಮಾಡ್ತಿದ್ರಿ? ಇಲ್ಲ ಆಳು ಬಿದ್ದು ಹೋಯ್ತಿದ್ರು. ಮೊದಲು ಆ ಮಕ್ಕಳನ್ನ ಕರ್ಕೊಂಡು ಹೋಯ್ತಾ ಇರು. ಸುಮ್ಕೆಣಿಯ ಇದೆಲ್ಲೂ ನಿಂತ್ಕೋಬೇಡ. ಒಬ್ಬ ತಂದೆ ಆಗ್ಬಿಟ್ಟು ತಂದೆ ಥರ ಇರೋದು ಕಲ್ತ್ಕ. ನಮ್ಗಂತೂ ಒಳ್ಳೆ ಅಳಿ ಆಗಲಿಲ್ಲ, ನನ್ನ ಗಂಡಂಗೆ ನನ್ನ ಮಗಳಿಗೆ ಒಳ್ಳೆ ಗಂಡ ಆಗಲಿಲ್ಲ. ಅವಳಿಗಾದ್ರೂ ಅವಳ ಜೊತೆ ನನ್ನ ಬಾಕ ಹೋಗು.
ಈಗ ಮಕ್ಕಳು ನೋಡ್ಕೋಬೇಕು ಅಂತ ಅಂದಿದ ತಕ್ಷಣ ಏನಿಯಾ ಏನು ಎಲ್ಲ ಪಿಲೇಟುಗಳು ಉಲ್ಟಾನೇನಿಯಾ. ಅದಕ್ಕೆ ನಾನು ಹಿಂಗೆಲ್ಲ ಮಾಡಿದ್ದು. ಅತ್ತೆ ಯಾರಲ್ಲ ನಿನ್ನ ಅತ್ತೆನೂ ಇಲ್ಲ ಕತ್ತೆನೂ ಇಲ್ಲ ಒಯ್ತಾ ಇರು ಸುಮ್ಕೇನಿಯಾ. ಓಹೋ ಅತ್ತೆ ನನ್ನ ತತ್ತೆ ಮಗಳೇ ನಡಿ ನಡಿ ಒಳಗಡಿಗೆ ನಡಿ. ಸಾಕು ಇವ್ರು ಡ್ರಾಮಾ ಇವ್ರ ಅದು ಇವ್ರ ಯೋಗ್ಯತೆ ಎಲ್ಲ ಬೀದಿಗೆ ಬಿತ್ತಲ್ಲ. ಸಾಕು ನಡಿ. ಏನು ಇವನ್ ದೊಡ್ಡ ಮರ್ಯಾದಸ್ಥ ನಂಗೆ ಬಂದ್ಬಿಟ್ಟು ನಮ್ಮ ಮನೆಗೆ ನಾಟಕ ಆಡ್ತಾ ಇದ್ದ. ಆದರೂ ನನ್ನ ಮಗಳು ಚಾನ್ಸ್ ಕೊಟ್ಟಿದ್ದು ನೋಡಿ ಅಲ್ಲಿ ಅಂದರೆ ನನ್ನ ಮಗಳಿಗೆ ಇನ್ನೂ ಶಾನೆ ಕಷ್ಟ ಕೊಡೋಕೆ ನಂಗೆ ಇಷ್ಟ ಇಲ್ಲ. ಮೂರು ಜನ ಮಕ್ಕಳನ್ನ ಸಾಕುವಷ್ಟು ಕ್ಯಾಪಾಸಿಟಿನೂ ನಮ್ಮ ಕೈಲಾಗಿಲ್ಲ. ಇರೋ ಒಬ್ಬ ಮೊಮ್ಮಗಳನ್ನ ಸಾಕೊಂಡು ಜೀವನ ಮಾಡೋದೇನೇ ಕಷ್ಟ ಆಗೈತೆ. ದಯವಿಟ್ಟು ಕರ್ಕೊಂಡು ಹೊಂಟೋಗ್ಬಿಡಿ ಸಾಕು. ನೀವು ಮಾಡಿರೋ ಕೆಲಸಕ್ಕೆ ದೇವ್ರು ನಿಂಗೆ ಸರಿಯಾದ ಶಿಕ್ಷೆನೇ ಕೊಟ್ಟವನೆ. ಎಲ್ಲರೂ ಅಯ್ಯೋ ಅನ್ಸ್ಕೊಂಡು ಎಷ್ಟು ಜನದ ಮನೆ ಹಾಳು ಮಾಡ್ದೋ ಅದೆಲ್ಲ ಕರ್ಮ ಬಂದು ಇವಾಗ ನಿನ್ನ ಹೊಡಿತೈತೆ. ನಿನ್ನ ಜೊತೆ ನಾವು ಇದ್ರೆ ನಿನ್ನ ಕರ್ಮ ಜೊತೆ ನಾವು ಅನುಭವಿಸ್ಬೇಕಾಯ್ತದೆ. ಕರ್ಮಕ್ಕೆ ಬಿದ್ಬಿಟ್ಟು ಯಾಕೆ ಬೇಕು? ನಾನು ನನ್ನ ಮಗಳು ಉಂಡಷ್ಟೇ ಸಾಕು ನೀವು ಮುಂದೆ ಇರ್ತೀವಿ. ದಯವಿಟ್ಟು ಹೋಯ್ತಾ ಇರ್ರಿ. ಮಗಳೇ ನಡಿಯ ಒಳಗಡಿಕೆ. ಏನೇ ಇವ್ರು ಡ್ರಾಮಾ ನೋಡ್ಕೊಂಡು ನಿಂತ್ಕೊಂತೀಯ ನಡಿ. ನನಗೆ ಯಾಕೆ ಬೇಕಮ್ಮ? ಅವ್ನು ಮಾಡಿರೋ ಕರ್ಮ ಅವನೇ ಅನ್ಭವಿಸ್ಕೊತಾನೆ. ನಾನು ಅನ್ಭವಿಸೋಂಥದ್ದು ಏನಮ್ಮ ಐತೆ? ಮಾಡಿದ್ದುಣ್ಣೋ ಮಾರಾಯ ಅಷ್ಟೇನೇನಿಯ. ಮಮತಾ 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 ಈಗ ಶಾನೆ ಮಾತಾಡಿದ್ರೆ ಇರೋ ಒಬ್ಳು ಮಗಳನ್ನೂ ನಿನ್ ಜೊತೆ ಏನಿಯ ಕಳಿಸ್ಬಿಡ್ತೀನಿ. ನೀನೇ ಕರ್ಕೊಂಡೋಗ್ಬಿಟ್ಟು ನನ್ನ ಮಗಳನ್ನೂ ಸಾಕಬಿಡು ಸರಿನಾ? ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ. ಅತ್ತೆ ಮನೆ ಬಿಟ್ಟು ಹೋಗ್ಲಾ ದೊಡ್ಡ ಕತ್ತೆ. ಓ ಬನ್ನಿ ಮಹಾರಾಜರು ಬರ್ಬೇಕು. ಅಯ್ಯೋ ಏನೋ ಅನ್ಕೊಂಡಿದ್ದೆ ಕಣ್ಲ ನೀನು. ಬಣ್ಣ ಬಳ್ಕೊಂಡಿದ್ದಂಗೆ ನೀಯ ಬೇಜಾನ್ ನಾಟಕ ಆಡ್ಬಿಡ್ತೀಯ ಕಣ್ಲ. ಬಣ್ಣ ಬಳಿಯೋದೇನೇ ಬೇಡ ನಿಂಗೆ. ಹಂಗೆ ನಾಟಕ ಆಡ್ತೀಯ. ಮನೆಗೆ ನಿನ್ನನ್ನು ಸೇರಿಸ್ತೀನಿ ಹೋಗ್ಬಿಟ್ಟು ಅವ್ರ ಹತ್ರ ನಾಟಕ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನನಗೇನೇ ತಿರುಪ್ತಿ ನಾಮ ಹಾಕ್ಬಿಟ್ಟು ನನಗೆ ಉಂಡೆ ನಮ್ಮ ಎಳೆಯಕ್ಕೆ ನೋಡ್ತೀಯಲ್ಲ ನೀನು. ಹೇಯ್ ಶಾರದಿ ಎಂತ ಸಾವುಕಾರನೇ ಯಾಮರಿಸ್ದಳು ಅಂತದ್ರಾಗೆ ನೀನನ್ನು ಬಿಟ್ಬಿಡ್ತೀನ ನಾನು. ಮುಚ್ಕೊಂಡು ಮಕ್ಕಳು ನಿಂತ್ಕೊಂಡು ನೋಡಿ. ಓಹೋ ಏನು ಇವನು ಮಾತ್ರ ಸುಖವಾಗಿರ್ಬೇಕಂತ ಹುಡ್ಸಗಂಟ ಹುಟ್ಟಿಸ್ಬಿಟ್ಟು ಇವಾಗ ನೋಡಿದ್ರೆ ನಾನು ಸಾಕ್ಬೇಕಂತೆ. ಏಯ್ ನೋಡ್ಲಾ ನನ್ನ ಹತ್ರ ನೀನು ಆಟ ಎಲ್ಲ ನಡೆಯೋಕ್ಕಿಲ್ಲ. ಎತ್ಕ ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಿ. ಇಲ್ಲ ಅಂದರೆ ಹಿಂಗೆ ನೆನೆಯ ನಾನು. ಇವಾಗ ಇವಳ ಜೊತೆ ನೆನೆಯ ಬಾಳಿ ಬದುಕ್ಬೇಕು ನಾನು. ಸುಮ್ಮನೆ ಯಾಕೆ ಕೆಟ್ಟನಾಗಬೇಕು ಅಲ್ವಾ? ಲೇ ಮಂಕದಿವ್ನೆ ನಾನೇನಾದ್ರೂ ನೀನು ಕೈ ಬಿಟ್ಬಿಟ್ಟು ಹೊಡೋಯ್ತೀನಿ ಅಂತ ಅನ್ಕೊಂಡ. ಹೆಂಗೋ ಇವ್ರ ಜೊತೆ ಇದ್ಬಿಟ್ಟು ನಿನ್ನೂ ಮನೆಗೆ ಸೇರ್ಸೋಣ ಅಂತ ಹೇಳ್ಬಿಟ್ಟು ಏನೇನೇನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ ನಾನು. ಎಲ್ಲ ಹಾಳು ಮಾಡ್ಬಿಟ್ಟಲ್ಲೇ ಬಂದ್ಬಿಟ್ಟು ನೀನು ಒಂದೇ ದಿನಕ್ಕೆ ಏನಿಯಾ ಎಷ್ಟೊಂದು ಪ್ಲಾನ್ ಮಾಡ್ಕೊಂಡಿದ್ದೆ ಗೊತ್ತಾ. ನಾನು ನೀನು ಮಮತಾ ಎಲ್ಲ ಜೊತೆಗೆ ಏನಿಯಾ 3 ಹೆಣ್ಮಕ್ಳ ಜೊತೆ ನೀಯಾ ಸುಖವಾಗಿರೋಣ. ನಾವಿಬ್ರು ನಮ್ಮ 3 ಅಂತ ಹೇಳ್ಬಿಟ್ಟು ನೆಮ್ಮದಿಗಿರೋಣ ಅಂತ ಏನೇನೇನೋ ಆಸೆ ಪಟ್ಟಿದ್ದೆ. ನೀನು ನೋಡಿದ್ರೆ ಬಂದ್ಬಿಟ್ಟು ಎಲ್ಲ ಗಲಾಟೆ ಮಾಡಿಬಿಟ್ಟು ಎಲ್ಲ ಎಡವಟ್ಟು ಕೆಲಸ ನೀನೇ ಮಾಡ್ಬಿಟ್ಟಲ್ಲೇ. ಈಗ ಈ ಮನೆನೂ ಇಲ್ಲ ಮಟನೂ ಇಲ್ಲ. ನಿನ್ನ ದಡ್ತನಕ್ಕೆ ನೀನು ಏನು ಮಾಡಲಿ ಹೇಳು? ಏನೋ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ. ನಿನ್ನಷ್ಟು ದಡ್ಬಡೆತದ ಯಾರೂ ಇಲ್ಲ ಬಿಡು. ಬಿಡು ನೀನೇ ಕೈಯಾರೆ ನೀನೇ ಎಲ್ಲ ಹಾಳು ಮಾಡಿದ್ಮೇಲೆ ನಾನು ತಾನೇ ಕುಂತ್ಕೊಂಡು ನೀನು ಏನು ಮಾಡೋಕ್ಕಾಯ್ತದೆ? ಹೇಳು. ಸರಿ ನಡಿ ಹೋಗ ನಡಿ ಎತ್ಕೊಂಬಗನ. ಅದೇ ಮನೆಗೆ ನಿಮಗೆ ಬಿದ್ದಿದ್ದು ಮಾಡೋಣ. ನೋಡು ಈ ಮನೆ ಎಷ್ಟು ಚೆನ್ನಾಗಿತ್ತು. ಇಲ್ಲಿರೋ ಅದೃಷ್ಟ ನಿಂಗೂ ಇಲ್ಲ ನನಗೂ ಇಲ್ಲ. ನೋಡಿ 7 ಬಿಟ್ಟೆ ಬಂದಿದ್ದೆ ಅವತ್ತು ನಾನು ನಿನಗೆ. ನೀನೇನೇನೆ ಅಯ್ಯೋ ಮುಚ್ಚಲ ಸಾಕು ನಾಟ್ಕನ. ಅಯ್ಯಪ್ಪನ ತಾಗಿ 7 ಕಳ್ಸೂನಿ. ಒಬ್ಳೇ ನೀ ಸಾಯ್ತಾ ಇವನಿ ಅಲ್ಲಿ 7 ಕಳ್ಸೂನಿ. ಕರ್ಕೊಂಬಿಟ್ಟು ಬಾ ಹೋಗಿ ನನ್ನ ಗಂಡನ ಕರ್ಕೊಂಬಿಟ್ಟು ಬಾ ಹೋಗು ಅಂತ ಹೇಳ್ಬಿಟ್ಟು ಆವಣ್ಣ ಬಂದ್ಬಿಟ್ಟು ಬಾ ಅಂತ ಕರೆದ್ರೆ ದಿಮಾಕ್ ಮಾಡ್ಬಿಟ್ಟು ಬರೋಕಿಲ್ಲ ಅಂತ 7 ಕಳಿಸ್ಬಿಟ್ಟು ಈಗ ನೋಡ್ರಿ ಸಂಗ್ ನಾಟಕ ಆಡ್ತಿದ್ಯಾ. ನಿನ್ನ ನಾಟಕ ನಂಗೆ ಚೆನ್ನಾಗಿ ಗೊತ್ತು. ಮುಚ್ಕೊಂಡು 2 ಮಕ್ಕಳನ್ನು ಎತ್ಕ ನಡಿ ಮನೆಗೆ ಹೋಗೋಣ. ನಾನು ಏನು ಅಷ್ಟೊಂದು ಇದು ಮಾಡ್ಕೊಬಿಟ್ಟಿದ್ಯಲ್ಲ, ನನಗೆ ದಡ್ಬಡೆ ತಂದು ಮಾಡ್ಕೊಬಿಟ್ಟಿದ್ಯಲ್ಲ. ಓಹೋ ಏನು ಮನೆಗೆ ಸೇರ್ಸೋಣಂತೆ. ನೀನು ಸೇರ್ಸೋದು ನಾನು ಕಂಡೀವ್ನಿ. ನಡಿ ಸಾಕು. ನಿನ್ನ ನಾಟಕ ಎಲ್ಲನೂ ನಿಮ್ಮ ಅತ್ತೆನೂ ನಿನ್ನ ಮೊದಲನೇ ಎಂಟ್ರು ನಂಬೋದು. ನಾನಲ್ಲ ನಿನ್ನ ನಾಟಕ ನಂಬಕ್ಕೆ. ಈಗ ದುಡ್ದುಬಿಟ್ಟು ಅದೇನೋ ಕೆಲಸ ಸೇರ್ಕೊಂತೀನಿ ಅಂದಲ್ಲ, ದುಡ್ಡು ಸಾಕು ಗೊತ್ತಾಯ್ತದೆ. ಅಲ್ಲಿ ಗಂಟನೂ ನಾನು ಏನು ಮಾತಾಡೋಕ್ಕಿಲ್ಲ. ಬಾಣಂತಿ ನಾನು ಬಾಣಂತಿ ಥರ ಇದ್ದೀನಿ ನಾನು. ಒಳ್ಳೆ ಅದೇನೋ ಅಂತಾರಲ್ಲ ಬೀದಿ ಬಿಕ್ಕಾರಿ ಥರ ಅಲಿತೀವಿ ನಾನು. ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಿನ ಮೇಲೆ. ನೋಡ್ಕೊಳ್ಳಿ ಬಂದು ಬಾ. ಸದ್ಯ ತೊಲಗುದ್ರು ಕಣಮ್ಮ. ತೊಲಗುದ್ರಲ್ಲ ಬಿಡು. ಅಮ್ಮ ಎಲ್ಲರೂ ಹೇಳ್ದಂಗೆ ನೀ ಕರ್ಮ ಅನ್ನೋದು ಯಾರನ್ನೂ ಬಿಡೋಕ್ಕಿಲ್ಲ ಅನ್ನೋದಂತೂ ನಿಜನೇ ನೀ. ನೋಡು ಕರ್ಮ ಅನ್ನೋದು ಯಾರನ್ನೂ ಬಿಡೋಕ್ಕಿಲ್ಲ. ನನ್ನ ಗಂಡ ಮಾಡಿದ ಕರ್ಮಕ್ಕೆ ಅವ್ನು ಸರಿಯಾಗಿ ನೀ ಅನುಭವಿಸ್ತಾವನೆ ಅಷ್ಟೇ ಮಗಳೇ. ನಾ ಮರೆದ್ರು ಕರ್ಮ ಅನ್ನೋ ನಮ್ಮನ್ನು ಮರೆಯಲ್ಲ ಬಿಡು. ಅನುಭವಿಸ್ಕೊಂಡು ಸಾಯ್ಲಿ. ಯಾಕೆ ನಮ್ಗೇನು ಇರೋಳೊಬ್ಳು ತಾನೆ. ನೋಡ್ಕೊಂಡು ನೆಮ್ಮದಿಗಿದ್ಬಿಡೋಣ ಬಾ. ನೀವು ಸವಾಸ ನಿನಗೆ ಸಾಕು. ಅಷ್ಟೇ.